ಮಾತೆಯರು ಅಂತ. ನೀವು ಯಾಕೆ ಬಂದಿರಿ ಅನ್ನುವಂತ ಜವಾಬ್ದಾರಿ ನಿಮಗಿಲ್ಲ, ಹೊಣೆಗಾರಿಕೆ ಇಲ್ಲ. ಯಾಕೆ ನೀವು ಬಡತನದಾಗ ಸಾಯ್ತೀರಿ ಅಂದ್ರೆ ಇದೇ ವ್ಯವಸ್ಥೆ. ನಿಮ್ಗ ಅನುಕೂಲತೆಗಳು ಏನದಾವ ಕೊಡಕ್ ಬಂದವ್ರಿಗೂ ಒಂದು ಸಮಾಧಾನದಿಂದ ಇರುವಂತ ಗುಣ ಇಲ್ಲ. ಸೊ ಹಿಂಗಾಗಿ ನಿಮ್ಮ ಬಡತನದೊಳಗೆ ಅದೇ ಬಡತನದ ರೇಖೆಯಲ್ಲಿ ಸಾಕ್ತಾ ಇರ್ತಾರೆ. ಸಮಾಧಾನ ಇರ್ಬೇಕು ಯಾವಾಗ್ಲೂ. ಎಲ್ಲೋ ಒಂದ್ 4 ಜನ ಮಾತಾಡ್ತಾರಲ್ಲ, ವ್ಯವಸ್ಥೆನ ಹಾಳಾಗ್ಬಿಡ್ತಾರೆ. ಕೆಲವರು ವಿಡಿಯೋ ಮಾಡ್ಕೊಂಡ್ರು, ಬುದ್ಧಿವಂತರಿರ್ತಾರೆ. ಎಷ್ಟು ಜನ ಕೇಳಿದ್ರೆ ಅವ್ರ ಮಾತು, ನಿಮ್ಗಾಗಿ ಅವ್ರು ಇಲ್ಲಿ ಮಟ್ಟ ಬಂದಾರ, ಎಲ್ಲ ತಗೊಂಡ್ ಬಂದಾರ, ಒಟ್ಟಿಗೆ ತಗೊಂಡ್ ಬಂದಾರ. ನಿಮ್ಗೆ ಓದಾಕೂ ಬರೋದಿಲ್ಲ, ತಿಳ್ಕೊಳಕ್ಕೂ ಬರೋದಿಲ್ಲ, ಸಮಾಧಾನದಿಂದ ಕುಂದ್ರಾಕೂ ಬರೋದಿಲ್ಲ. ಮನ್ಯಾಗೂ ಮಾತಾಡ್ತೀರಿ, ಹೊರಗೂ ಮಾತಾಡ್ತೀರಿ, ಸಭೆದಾಗೂ ಮಾತಾಡ್ತೀರಿ, ಸಾಯೋ ಮಠ ಮಾತಾಡ್ತೀರಿ. ನಿಮಗೆ ಮಾತು ಬಿಟ್ರೆ ಬೇರೆ ಏನಿಲ್ಲ. ನಿಮ್ ಮಕ್ಕಳು ಹಂಗಾಗ್ಬಿಡ್ತಾವ. ಉದ್ಧಾರ ಯಾಕಾಗಿಲ್ಲ ದೇಶ ಅಂದ್ರೆ ಇದೇ ಕಾರಣ. ಸಭೆ ಸಮಾರಂಭ ಈಗ ಅವ್ರೆಷ್ಟು ಹೇಳಿದ್ರಿ? 93 ಐಟಮ್ಸ್ ಹೇಳಿದ್ರಿ. 91 2 ಪ್ಲಸ್ ಇನ್ನೂ 2 ಇದಾವೆ. BPL ಗಿಂತ ಕಡಿಮೆ ಅಂತ್ಯೋದಯ ಅಂತ ಬರುತ್ತೆ, ಅವ್ರಿಗೂ ಇದಾವೆ. ಅವ್ರಿಗೂ ಕೂಡ ಕಾರ್ಮಿಕರ ವ್ಯವಸ್ಥೆಯಲ್ಲಿ ತಗೋತಾರೆ. ನಿಮಗೆ ಅದಂತೂ ವ್ಯವಧಾನನೇ ಇಲ್ಲ, ಕೇಳುವಂತಹದ್ದು ವ್ಯವಧಾನನೇ ಇಲ್ಲ. ಸೊ ಸಿದ್ದನಹಳ್ಳಿ ಅವ್ರು ನೋಡ್ರಿ, ಅನಿಲ್ ಅವ್ರು ಇಲ್ಲಿಯವ್ರಿಗೆ ಕರೆಸ್ಯಾರ, ನಮ್ಮ ಬಸವರಾಜ್ ಕಡೆಮನೆ ಸರ್ ಬಂದಾರ, ಆನಂದ್ ಸಾಲಿಗ್ರಾಮ್ ಅವರು ಇದಾರ, ಅವ್ರ ಅಧಿಕಾರಿಗಳಿದ್ದಾರೆ, ರಾಮು ಇದ್ದಾರೆ, ನಮ್ಮ ಮಂಜುನಾಥ್. ಅವ್ರಿಗೆ ಯಾಕೆ ಬೇಕು? ಪತ್ರಕರ್ತರಿಗೆ ಯಾಕೆ ಬೇಕು ಹೇಳ್ರಿ? ಸ್ವಲ್ಪ ವ್ಯವಧಾನ ಕಲಿಬೇಕು ಮನುಷ್ಯ ಯಾವಾಗಲೂ. ಕಾರ್ಮಿಕರ ಇಲಾಖೆ ಒಳಗಡೆ ನಿಮ್ಗೆ 91 ಹೇಳಿದ್ರು. ನೀವೆಲ್ಲ ಹಿಂಗಿರೋದ್ರಿಂದ ಅಧಿಕಾರಿಗಳು, ನಮ್ಮ ಗದಗ ಜಿಲ್ಲಾದಾಗ ಅಧಿಕಾರಿಗಳು ಆರಾಮಿದ್ದಾರೆ ಇವ್ರ ಅಧಿಕಾರಿಗಳು. ಯಾಕಂದ್ರೆ ನೀವು ಏನೂ ಕೇಳೋದಿಲ್ಲ ಯಾರಿಗೂ. ನೀವು ಯಾರು ಕೇಳ್ತೀರಿ ಅಂದ್ರೆ ನಿಮ್ ಮೆಂಬರ್ನ ಇಲ್ಲ MLA ಬಂದು ಕಾಲು ಹಿಡಿದು ಕೈ ಹಿಡಿದು ನಮಸ್ಕಾರ ಮಾಡೋದು. ದೇವರಿಗೆ ಮಾಡೋದಿಲ್ಲ ನೀವು, ಅವ್ರಿಗೆ ವೋಟ್ ಹಾಕಿರ್ತೀರಿ ನೀವು, ಅವ್ರಿಗೆ ನಮಸ್ಕಾರ ಅಲ್ಲ. ಇವ್ರು ನಿಮ್ ಸೇವಕರು, ಇವ್ರು ಏನು ನೀವು ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು, ಸದಸ್ಯರು ಅಂದ್ರೆ ಇವ್ರು ದೊಡ್ಡದಲ್ಲ. ನಿಮ್ಮ ಸೇವೆ ಮಾಡಕ ಸ್ವಪ್ರಯತ್ನದಿಂದ ಬಂದಿರ್ತಾರೆ, ನಿಮ್ಮ ಕಡೆ ಮತ ತಗೊಂಡು ನಿಮ್ಮ ಸೇವೆ ಮಾಡಕ್ ಬಂದಾರ. ಇದು ಈಗ ಅವ್ರು ಮಾಡಿದ್ದಾರೆ. ಇದು ಸೇವೆ. ನೀವು ಕಾಲು ಮುಗಿದಿನ ಮೊದಲು ಬಿಡ್ರಿ, ಮೊದಲು ಅಂದ್ರೆ ನೀವು ಉದ್ಧಾರ ಆಗ್ತೀರಿ. ಕಾಲ್ ಹಿಡಿದು ಈ ಅಧಿಕಾರಿಗಳಿಗೆ ಪಗಾರ ಯಾರು ಕೊಡ್ತಾರ? ನಾವು ನೀವು ಕೊಡ್ತೀವಿ. ನಮ್ಮ ಟ್ಯಾಕ್ಸ್ ಅವ್ರಿಗೆ ಹೋಗೋದು. ಅವ್ರು ಏನ್ ಹೇಳಿದ್ರಿ ಹೇಳ್ರಿ? ಅವ್ರು ನಿಮ್ಗೆ ಹಿಂಗ್ ಶಿಕ್ಷೆ ಐತಿ, ನಿಮ್ಗೆ ಹಿಂಗ್ ಶಿಕ್ಷೆ ಐತಿ, ನಿಮ್ಗೆ ಹಿಂಗ್ ಶಿಕ್ಷೆ ಐತಿ ಅಂತ ಹೇಳಿದ್ರಿಲ್ಲ. ಅವ್ರಿಗೇನ್ ಶಿಕ್ಷೆ ಐತಿ ಅಂತ ಕೇಳಿದ್ರಿ? ಅವ್ರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೂ ಅಷ್ಟ ಶಿಕ್ಷೆ ಐತಿ. ಇಲ್ಲಿ ನಂಬರ್ ಕೊಡ್ತಾರ, ಈ ನಂಬರ್ ಸ್ವಿಚ್ ಆಫ್ ಇರ್ತೈತಿ. ಯಾರೋ ಒಬ್ಬರ ಕೇಳಿರ್ಲಿ ಹೇಳ್ತೀರಿ? ಅಂದ್ರೆ ನಿಮಗೆ ಯಾಕೆ ಹಂಗಾಗತ್ತಂದ್ರ ಕಾಮನ್ ಸೆನ್ಸ್ ಇಲ್ಲ ನಿಮಗ. ಹಂಗಾಗಿ ಸಮಾಜ ನಾನ್ ಸೆನ್ಸ್ ಆಗಿದೆ. ನಾವು ಹೆಂಗಿರ್ಬೇಕು, ಎಲ್ಲಿ ಏನ್ ಬಳಸ್ಕೋಬೇಕು, ಕಾರ್ಡ್ ಕೊಡ್ತಾ ಇದಾರ, ಅವ್ರು ಎಂತ ಕಾರ್ಡ್ ಕೊಡ್ತಾರ, ಯಾಕೆ ಕೊಡ್ತಾರ, ಅದ್ರ ಉಪಯೋಗ ಏನು, ಸಂಬಂಧಪಟ್ಟವ್ರು ಕೇಳಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ನೀವ ಮಾತಾಡ್ಬಿಟ್ರೆ ನಮಗೂ ನಿಮ್ ಸಲುವಾಗಿ ಇವ್ರು ಕರೆಸ್ಯಾರ ನಮ್ಮನ್ನ. ಈಗ ಕಾರ್ಯಕ್ರಮಗಳನ್ನು ಬಿಟ್ಟು ಓಡಿ ಬಂದೀವಿ ಇಲ್ಲಿ. ಸೊ ಹಂಗಾಗಿ ಇವತ್ತು ಈ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಇಲಾಖೆ ಒಳಗೆ ಸುಧಾ ಮೇಡಮ್ ಅಂತಿದ್ರು, ನಮ್ಮ ಜಿಲ್ಲಾ ಭಾರಿ ಒಳ್ಳೆ ಕೆಲಸ ಮಾಡಿದ್ರು ಅವರಲ್ಲಿ. ಸೊ ಈಗ SIR ಅಂತ ಬಂದೈತಿ. ನೀವು ಮತದಾರ ಪಟ್ಟಿ ಒಳಗೆ ಅಕಸ್ಮಾತ್ ನಿಮ್ಮ ಹೆಸರು ಇರ್ಲಿಲ್ಲ ಅಂದ್ರೆ ಯಾವ ಸೌಲಭ್ಯನೂ ಸಿಗುದಿಲ್ಲ. ಇದ್ದು ಸತ್ತಂಗ ನೀವು ಇದು ಮೊದಲು ತಿಳ್ಕೊಡ್ರಿ. ಇದ್ದು ಸತ್ತ ಜೀವಂತವಾಗಿ ಸಾವಡಿತಾರೆ ನಿಮ್ಮನ್ನ. ನಿಮ್ಮ ಯಾವ ಏನ್ ಸಿಗ್ಬೇಕು ಯೋಜನೆಗಳು ಎಲ್ಲ ಬೇರೆದವ್ರು ತಿಂತಾರೆ. ಇವತ್ತು ಅಧಿಕಾರಿಗಳು ಇಲ್ಲಿ ಇದ್ದಾರೆ, ಎಷ್ಟು ಮಂದಿ ಅರ್ಹತೆ ಇದ್ದವ್ರಿಗೆ ಕೊಟ್ಟಾರ ಅವ್ರು ಕೇಳಿ. ನೀವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಮೂಕ ವೇದನೆ ನಿಮ್ದು. ಸೊ ಹಂಗಾಗಿ ನಿಮ್ ಎಲ್ಲಾರು ಬೇರೆ ಲಪಟಾಯಿಸ್ಕೊಂಡ್ಬಿಡ್ತಾರೆ. ಇದ್ದವ್ರು ತಗೊಳ್ಳೋದು, ಉಳ್ಳವರಿಗೆ ಕೊಡೋರು ಅವರು. ಅಲ್ಲಿ ಅವ್ರಿಗೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ನಿಮ್ಮಲ್ಲಿ ಅದು ಇರಂಗಿಲ್ಲ ಪಾಪ. ಹೋರಾಟ ಮನೋಭಾವನೆ ಇಲ್ಲ, ಶಿಕ್ಷಣ ಇಲ್ಲ. ಕೇಳಬೇಕು ಅಂದ್ರೆ ಅಧಿಕಾರಿಗಳಿಗೆ ಹೆದರ್ತೀರಿ, ಭಯ ನಿಮಗೆ ಪಾಪ. ಅದ್ರ ನಿಮ್ ಗಂಡು ಮಕ್ಕಳಾಗಿ ಎಲ್ಲರೂ ಹೆಣ್ಮಕ್ಳಿದಾರೆ. ಹೆಣ್ಮಕ್ಳ ಕುಟುಂಬ ನಿರ್ವಹಣೆ ನೀವೇ ಮಾಡ್ಬೇಕು. ಅವ್ರೆಲ್ಲರೂ ಹೋಗ್ಬಿಟ್ಟಿರ್ತಾರೆ. ದುಡಿಬೇಕಾ? ಅವ್ರು ದುಡಿಬೇಕು, ನೀವು ತಿನ್ಬೇಕು, ನೀವು ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ಈ ಪರಿಸ್ಥಿತಿ. ಇದು ಲೇಬರ್ ಕೆಲಸ. ಕಾರ್ಮಿಕರಂದ್ರೆ ಏನು? ನೀವು ಕೂಡ ಮೊನ್ನೆ ಕೋರ್ಟ್ ಏನ್ ಹೇಳಿದ್ರು ಗೊತ್ತಾ? 30,000 ರೂಪಾಯಿ ಪಗಾರ ದುಡ್ದಂಗ ಅದು. ಅಷ್ಟು ಕೆಲಸ ಮಾಡ್ತೀರಿ ನೀವು. ಬಟ್ ನೀವು ಮಾತ್ರ ಏನಿಲ್ಲ, ಮಾತಾಡ್ತೀರಿ, ಕೆಲ್ಸ್ಕೊಂಡ್ಬಿಡ್ತೀರಿ. ಸೊ ಈಗ ಇದು ನೋಡಿ ಬಹಳ ಇಂಪಾರ್ಟೆಂಟ್. ನಿಮ್ಗೆ 18 ವರ್ಷದ ಮೇಲ್ಪಟ್ಟವರು, 60 ವರ್ಷದ ಒಳಗಿದ್ದವರು ಈ ಲೇಬರ್ ಕಾರ್ಡ್ ಅಂತ ಇರುತ್ತೆ. ಈ ಕಾರ್ಡಿನ ಪ್ರಯೋಜನ ಏನು ಅಂತ ಕೇಳ್ರಿ.
ಅವ್ರನ್ನ ಕೇಳ್ರಿ, ಅಧಿಕಾರಿಗಳು ಬಂದಾರಲ್ಲ ಅವ್ರು ಬಿಡಬೇಡ್ರಿ, ಇವತ್ತ ಬಿಡಬೇಡದ ಮತ್ತೆ ನೀವು ಹೇಳ್ತೀರಿ. ಅವ್ರು ನಿಮ್ ಸಹಾಯ ಬಂದಾರ, ಒಳ್ಳೆ ಆಫೀಸರ್ ಅವ್ರು ಒಟ್ಟ ಬಿಡಬೇಡ್ರಿ. ಆ ಕಾರ್ಡ್ ಕೊಟ್ರ ಇದರಿಂದ ಏನ್ ಪ್ರಯೋಜನ, ಏನಾಗತ್ತೆ, ನಮಗ್ ಬರೋ ಲಾಭಗಳೇನು, ಯಾವಾಗ ಲಾಭಗಳು ಸಿಗ್ತಾವ್, ಯಾರಿಗ್ ಸಿಗ್ತಾವ್, ಹೆಂಗ್ ಸಿಗ್ತಾವ್, ಯಾಕೆ ಸಿಗ್ತಾವ್, ಯಾರು ಕೊಡ್ತಾರ, ಇವನ್ ಕೇಳ್ರಿ. ಅವ್ರು ಇದಾರ, ನಿಮ್ ಸಲಹೆಗೆ ಬಂದಾರ. ಇವತ್ತ ಅವ್ರು ಹೆಂಗೋ ಆಫೀಸ್ ಇಲ್ಲಿ ಬಂದಾರ, ಯಾರು ಬಂದ್ರು ನಾನು ಸಭೆಗೆ ಹೊಂಟೀನಿ ಹಿಂಗ್ ಹೇಳಕ್ಕಂತ ಹೇಳ್ತಾರೆ. ಇಲ್ಲಿ ಕುತ್ಕೊಂಡಾಗ ನೀವು ಈ ಕಾರ್ಯಕ್ರಮ ಮುಗಿದ ಕೂಡೇನ ಸರ್ಗೆ ಕೇಳಿ, ಇದರಿಂದ ನನಗೆ ಆಗುವ ಪ್ರಯೋಜನ ಏನು.